ಭಾನುವಾರಗಳ ನಮ್ಮ ಕಡೂರು ಹೃದಯ ಭಾಗದಲ್ಲಿ ನಮ್ಮ 1 year ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ನಮ್ಮ 1 year ಪುರುಷ ಮಹಾಸಭಾ ಮತ್ತು ನಮ್ಮ 1 year ಮಹಿಳಾ ಮಹಾಸಭಾ ಕಡೂರು ಒಕ್ಕೂಟದಿಂದ ಈ ದಿನ ಕಡೂರಿನಲ್ಲಿ ಹುಟ್ಟುಭಾಗ್ಯ ಮಕ್ಕಳ ಮತ್ತು ನಮ್ಮ ಟ್ರಸ್ಟಿನ ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಾವುಗಳು ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರೆ ಎಲ್ಲರಿಗೂ ನಮ್ಮ ಒಕ್ಕೂಟದ ಪರವಾಗಿ ಜೋರಾದ ಉತ್ಪೂರ್ಣದ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ 1 year ಎಜುಕೇಶನ್ ಚಾರಿಟಬಲ್ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಶ್ರೀಯುತ ಜಿ ಲೋಕನಾಥ್ ಅವರು ಚಿತ್ತೂರಿನವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರಥಮವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ 1 year ಮಹಾಸಭಾದ ಅಧ್ಯಕ್ಷರಾಗಿದ್ದ ಪರಶುರಾಮ್ ಅವರು ಕೂಡ ಅದೇ ರೀತಿಯಾಗಿ ನಮ್ಮ 1 year ಮಹಿಳಾ ಮಹಾಸಭಾದ ರಮಣಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ 1 year ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದ ಶ್ರೀಯುತ ಜಿ ವಿ ಗಣೇಶಪ್ಪ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟ್ ಮತ್ತೆ ನಮ್ಮ ಸಂಘದ ಎಲ್ಲರೂ ಆಗಮಿಸಿದ್ದೀರಿ. ನಮ್ಮ ಸಮುದಾಯದ ಅವರೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಮ್ಮೆಲ್ಲರೂ ಸಹಕಾರ ಮುಖ್ಯ. ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಸಹಕಾರ ಕೊಡೋಣ, ಅವ್ರೆಲ್ಲರೂ ಕಲಿಸೋರು ಅಲ್ಲಿಗೆ ಹೋಗೋಣ. ಎಲ್ಲರಿಗೂ ನಮ್ಮ ಕೈ ಜೋಡಿಸೋಣ ಅಂತ ಹೇಳಿ ಅಧ್ಯಕ್ಷರಿಗೂ ಹಾಗೂ ಆಗಮಿಸಿದ ನಮ್ಮ 1 year ಸಂಘದ ಟ್ರಸ್ಟಿಯವರಿಗೂ ಹಾಗೂ ಮಹಾಸಭಾ ಪದಾಧಿಕಾರಿಗಳಿಗೂ ಈ ಸಭೆ ತುಂಬಾ ಖುಷಿ ಆಗುತ್ತೆ. ಈ ಸಭೆಗೆ ಬರ್ಬೇಕಂದ್ರೆ ಯಾಕೆಂದ್ರೆ ನಾವು ಇಷ್ಟು ದಿನ ನಮ್ಮ ಸಮುದಾಯ ಏನ್ ಮಾಡ್ತಾ ಇತ್ತು ಅಂದ್ರೆ ತಗೊಂತಾ ಇದ್ವಿ. ಅಂದ್ರೆ ಈಗ ದೊಡ್ಡ ದೊಡ್ಡ ಮುಂಚೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ನಮ್ಮಪ್ಪ ಅಮ್ಮ ಎಲ್ಲ ದೊಡ್ಡವ್ರ ಹತ್ರ ಇಸ್ಕೊಂತಾ ಇದ್ವಿ. ಉಳಿದಿದ್ದ ಅನ್ನ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಬೆಳೆದಿದ್ದನ್ನ ಕೂಲಿ ಎಲ್ಲ ಮಾಡಿ ಬಂದಾಗ ಇಸ್ಕೊಂತಾ ಇದ್ವಿ. ಈಗ ನಾವು ಕೊಡೋ ಪರಿಸ್ಥಿತಿಗೆ ಬಂದಿದ್ವಿ. ಈಗ ನಾವು ಕೊಡ್ತಾ ಇದ್ದೀವಿ. ಕೊಡೋದು ಅದ್ರ ಆ ಖುಷಿ ನೀವು ಯೋಚನೆ ಮಾಡಿ. ನಿಮ್ಮ ಪೂರ್ವಜರೆಲ್ಲ ಈಗ ಯಾವ ಪರಿಸ್ಥಿತಿ ಬಂದಿದ್ದೀವಿ ನಾವು. ಇದೆಲ್ಲ ಯಾಕೆ ಆಯ್ತು ಅಂದ್ರೆ ನಮ್ಮ ಮಕ್ಕಳು ಎಜುಕೇಶನ್ ಕೊಟ್ಟಿವಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಕೊಟ್ಟು ಅದನ್ನ ಸ್ವಲ್ಪ ತಿತ್ತಾ ಮಂದಿ ಅವ್ರ ಒಳಗಡೆ ಬಂದ್ರು. ಪ್ರಪಂಚನ ಜ್ಞಾನ ಸಿಕ್ತು, ಎಲ್ಲ ಸಿಕ್ಕಿ ಬಂದ್ರು. ಆದ್ರೂ ನಮ್ಮ ಸಮುದಾಯದಲ್ಲಿ ಈಗ ನಾವು ಆ ಮಟ್ಟಕ್ಕಿಲ್ಲ. ಬೇರೆ ಸಮುದಾಯಕ್ಕೆ ಹೋಲಿಸಿದ್ರೆ ನಾವು ಆ ಮಟ್ಟಕ್ಕಿಲ್ಲ. ಈಗ ನಾವು ಅದಕ್ಕೋಸ್ಕರ ಟ್ರಸ್ಟಿ ಯಾಕೆ ಮಾಡಿರೋದಂದ್ರೆ ನಾವು ನಮ್ಮ ಮಕ್ಕಳನ್ನ, ನಮ್ಮ ಸಮುದಾಯದ ಮಕ್ಕಳನ್ನ ಗುರುತಿಸಿ ಅವ್ರನ್ನ ನಮ್ಮ ಸಮುದಾಯಕ್ಕೆ ತಗೊಂಡ್ಬಂದು ಅವ್ರನ್ನ ಒಳ್ಳೊಳ್ಳೆ ಕಡೆ ಓದಿಸಿ ಅವ್ರಿಗೂ ಒಳ್ಳೆ ಜೀವನ ಇದೆ, ಜೀವನ ಹೇಗ್ ಮಾಡ್ಬೇಕು ಅಂತ ಕಲ್ಸ್ಕೊಡ್ಬೇಕು. ಇಲ್ಲಿ ಫಸ್ಟ್ ನಾವು ಎಲ್ಲದಕ್ಕಿಂತ ಮುಂಚೆ ಒಗ್ಗಟ್ಟು. ಇಲ್ಲಿ 10-50 ಜನ ಇದೀವಿ, ಅಣ್ಣ ತಮ್ಮನೇ ಗಲಾಟೆ ಮಾಡ್ತೀವಿ. ಅಂತದ್ರಲ್ಲಿ ಈ ಸಮುದಾಯದಲ್ಲಿ ಗಲಾಟೆ ಬರೋದು ತಪ್ಪಲ್ಲ, ಅದು ತಪ್ಪಲ್ಲ. ಅಂದ್ರೆ ಇಲ್ಲಿ ತಾಳ್ಮೆ ಇರ್ಬೇಕು. ಮೈ ಒಬ್ಬರು ಯಾರೋ ಮುಂದರಿತಿದ್ದಾರೆ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಹೋಗಿ ನಮ್ಮ ಸಮುದಾಯಕ್ಕೆ ಒಳ್ಳೇದ್ ಮಾಡ್ತಾ ಇದ್ರ ಎಲ್ಲದನ್ನೂ ಒಳ್ಳೇದೇ ಮಾಡಕ್ಕಾಗಲ್ಲ. ಕೆಲವ್ರಿಗೆ ಈಗ ನಿಮಗೆ ಒಳ್ಳೇದಾದ್ರೆ ಇನ್ನೊಬ್ಬರಿಗೆ ಕೆಟ್ಟದ್ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಇಬ್ರು ಇರ್ತಾರೆ, ನೀವ್ ಇದ್ ಮಾಡ್ಬೇಡ ಅಂತಾರೆ. ಅದ್ರೊಳಗೆ ಇಬ್ರಿಗೂ ಮಾಡ್ಬೇಕಾದ್ರೆ ಒಬ್ಬರಿಗೆ ಕೆಟ್ಟದ ಆಗ್ಬೇಕು ಅವರು. ಹಾಗಾಗಿ ನಮ್ಮ ಸಮುದಾಯದಲ್ಲಿ ಏನೇ ಮಾಡಿದ್ರು ನಮ್ಮ ಸಮುದಾಯಕ್ಕೋಸ್ಕರ ಮಾಡ್ತಾ ಇದಾರೆ ಅಂತೇಳಿ ನಾವು ತಾಳ್ಮೆ ತಗೊಂಡು ಅದನ್ನ ಅವ್ರ ಮುಂದೆನೆ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಯಾಕೆಂದ್ರೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೂ ಬೇರೆ ಈ ಟ್ರಸ್ಟಿಗೆ ಯಾಕೆ ಸೇರ್ತಿದ್ಯಾ, 50,000 ಎಲ್ಲಿ ಹೋಗುತ್ತೆ, ಏನ್ ಮಾಡ್ತಾ ಇದಾರೆ, ಅದನ್ನೆಲ್ಲ ತುಂಬಾ ಜನ ಓಡ್ತಾರೆ. ಅಂದ್ರೆ ನಮ್ಮನ್ನ ಅಲ್ಲಿಂದ ಬೇರ್ಪಡಿಸ್ಬೇಕು ನೋಡ್ತಾರೆ. ನಾವು ಅದನ್ನ ಯಾವ್ದು ತಲೆ ಕಟ್ಸ್ಕೊಬಾರ್ದು. ನಾನು ಅದನ್ನೇ ಹೇಳಿದ್, ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸಮಾಜಕ್ಕೋಸ್ಕರ ತಾನೇ ಹೋಗ್ಲಿ, ಅರ್ಧ ಹೋಗ್ಲಿ ನಮ್ಮ ಸಮುದಾಯಕ್ಕೆ ನನ್ನಿಂದ ಎಷ್ಟು % ಆಗುತ್ತೆ 10% ಹೆಲ್ಪ್ ಆಗ್ಲಿ, ಅಷ್ಟೇ ಸಾಕು. ಅದೇ 10 ಜನ. ಈಗ ಒಂದು ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ 100 ಜನ ಇದ್ರೆ 100 ಜನನು ಕೆಲಸ ಸಿಗಲ್ಲ. ಒಂದು 10 ಜನರನ್ನ ಮೇಲ್ಪಂಕ್ತಿಗೆ ಹೋದ್ರೆ ಆ 90 ಜನನ ಮೇಲೆತ್ತಾರೆ. ಅವ್ರ ಈ ನಮ್ಮ ಫ್ರೆಂಡ್ಸ್ ನಾನ್ ಕೆಳಗಿದ್ದಾರೆ ಹೆಲ್ಪಿಂಗ್ ಅಂತ ಬಂದಿರ್ತಾರೆ, ನಾ ಹೆಲ್ಪ್ ಮಾಡ್ತೀನಿ, ಹಿಂಗೋಗು, ಹಿಂಗಿದೆ ಅಂತ. ಹಾಗೆ ನಮ್ಮ ಸಮುದಾಯದಲ್ಲಿ ಏನೇ ಒಡಕುಗಳಿದ್ರು ಅದನ್ನ ನಾವು ಬಗೆಹರಿಸಬೇಕು. ಫಸ್ಟ್ ಇಲ್ಲಿ ಒಗ್ಗಟ್ಟಿರ್ಬೇಕು ನಮ್ಮ ಸಮುದಾಯದಲ್ಲಿ. ಅಂದ್ರೆ ಒಬ್ಬರ ಬಗ್ಗೆ ಒಬ್ಬರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಯಾರ ಮಾತನ್ನು ಕೇಳ್ಬೇಡಿ. ನಮ್ಮ ಸಮುದಾಯ ಒಳ್ಳೇದಾಗಬೇಕು. ಮುಂದೆ ಯಾರು ಹೇಳ್ತಾರೋ ಅವರಿಂದ ನಾವು ಹೋಗ್ಬೇಕಷ್ಟೇ. ನಮ್ಮಿಂದ ಉಪಕಾರ ಆಗ್ಲಿಲ್ಲ, ಪರವಾಗಿಲ್ಲ, ಅಪಕಾರ ಆಗ್ಬಾರ್ದು ಅಷ್ಟೇ. ಅವರಿಂದ ಅಷ್ಟೇ ಹೇಳಿ ಒಕ್ಕೂಟದ ಪರವಾಗಿ ನಮ್ಮ ರಂಗನಾಥ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಅಧ್ಯಕ್ಷರಿಗೂ ಹಾಗೂ ಸೇರಿದಂಥ ನಮ್ಮ ಸಮುದಾಯದ ಎಲ್ಲ ಗಣ್ಯ
ನನಗೊಂದು ಆಸೆ ಇತ್ತು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು 4 ತಲೆಮಾರು, 5 ತಲೆಮಾರು, 7 ತಲೆಮಾರು ಬಾಳಿ ಬದುಕ್ತಾ ಇದ್ದೀವಿ. ಆದರೆ ಗುರ್ತಿಸ್ಕೊಂತ ಇಲ್ಲ. ಗುರ್ತಿಸ್ಕೋಬೇಕು ಅಂತೇಳಿ ನಾನು ಭಾಳ ನನ್ನ ಮನಸ್ಸಿನಲ್ಲಿರೋ ನೋವನ್ನು ನಿಂತ್ಕೊಂಡೆ. ಒಂದು 200 ಜನ ಒಂದು ಗ್ರಾಮದಲ್ಲಿ ಇದೀವಿ ಅಂದರೆ ಹೋಗಿ ಕರೆದ್ರೆ ನಮ್ಗೆ ಯಾಕೆ ಬರಲ್ಲ? ಹಸುಗೆ ಬಿಡ್ರಿ, ಹಸುಗೆ ಬಿಟ್ಟು ಅನ್ನ ಕಲಿತ್ಕೊಂಡು ಕಾಲ ಹೋಗೋಣ, ಮಾಮ ಕಲಿತ್ಕೊಂಡು ಕಾಲ ಹೋಗ್ಕೊಡೋಣ ಅನ್ನೋ ಭಾವನೆ ಇಟ್ಕೊಂಡು ಎಲ್ಲರೂ ಒಂದಾಗಿ ಈ ರಾಜ್ಯದಲ್ಲಿ ಮಿನಿಮಮ್ 25 to 30 lakhs ಆದ್ರೂ ನಾವು ಗುರ್ತಿಸ್ಕೊಂತ ಇಲ್ಲ. ಗುರ್ತಿಸ್ಕೊಳ್ಳಿ, ಎಲ್ಲರೂ ಒಟ್ಟಾಗಿ ಎಲ್ಲರೂ ನಮ್ಮ ಸಮುದಾಯಕ್ಕೋಸ್ಕರ ಇನ್ನು ಬಂದಿರೋದ್ರಿಂದ ಒಟ್ಟು ಇನ್ನು ಬರುವಂತ ಎಲ್ಲರನ್ನೂ ಒಟ್ಟುಗೂಡಿಸಿ ನಾವು ಈ ನಮ್ಮ ಸಮುದಾಯವನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡೋದು. ನಾವು ನಮ್ಮ ಜೀವನ ಇರ್ತದೆ ನಿಮ್ಮ ಜೊತೆ ಈ ಟೈಮ್ನಲ್ಲಿ ನಿಮ್ಮಲ್ಲಿ ಹೇಳ್ಕೊಂಡು ಎಲ್ಲರೂ ಸೇರಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವಾರ ಒಂದು ಗ್ರಾಮಕ್ಕೆ ಹೋಗಿ ಒಂದು ವಿಸಿಟ್ ಮಾಡೋದು, ಅಲ್ಲಿ 4 ಜನಕ್ಕೆ ಜನಸಂಪರ್ಕ ಮಾಡೋದು, ಅವರ ಕಷ್ಟ ಸುಖ ಆಲೈಸೋದು, ಅಲ್ಲಿಗೆ ಸಂಘಟನೆ ಡೆವಲಪ್ ಮಾಡ್ದಂಗೂ ಆಯಿತು, ನಮ್ಮವರ ಬಡದೆಪ್ಸಂಗೂ ಆಯಿತು. ಇದೇ ರೀತಿಯಾಗಿ ಈಗಲೂ ಬರ್ತಾ ಇದ್ದಂಗೆ ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲರೂ ಪ್ರತಿ ಸಭೆಗೆ ಬನ್ನಿ, ಸಭೆನ ಯಶಸ್ವಿಯಾಗಿ ಚಂದ್ರಗೊಳಿಸೋಣ. ನಮ್ಮ ಎಜುಕೇಷನ್ ಚಾರಿಟಬಲ್ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀ ಜಿ ಗಣೇಶಪ್ಪ ಅವರು ನಮ್ಮ ಸಭೆಯಲ್ಲಿ ಮಾತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನನ್ನ ಆತ್ಮೀಯ ಟ್ರಸ್ಟಿಗಳೇ ಮತ್ತು ವೇದಿರ್ತಕ್ಕಂಥ ನಮ್ಮ ಜಿ ಲೋಕನಾಥ್ ಅವರೇ ಮತ್ತು ಈ ಸಮುದಾಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಗುರುತಿಸಿ ಎಲ್ಲಾ ಸಮುದಾಯಕ್ಕೂ ಆಶೀರ್ವಾದ ಮಾಡಿ ಬೆಳವಣಿಗೆ ಕಾರಣರಾದಂಥ ನಮ್ಮ ದಂಡಪಾಣಿ ಅವರೇ ಮತ್ತು ನಮ್ಮ ಮೇಡಮ್ ರಮಣಿ ಮೇಡಮ್ ಅವರೇ, ಪರಶುರಾಮ್ ಅವರೇ, ಉಮಾಪತಿ ಅವರೇ, ನಮ್ಮ ಮುರುಗೇಶ್ ಅವರೇ, ಹಾಗೂ ನಮ್ಮ 7ನೇ ತಾರೀಕಿಗೆ ಕೂಡಿಗೆರೆ ಕ್ಯಾಂಪ್ ಅವರು ಮೆಡಿಕಲ್ ಕ್ಯಾಂಪ್ ಖಂಡಿತ ಮಾಡ್ತೀವಿ ಅಂದ್ರೆ ನಾವು ಅಷ್ಟರೊಳಗೆ ಡಾಕ್ಟರ್ ಹೋಗಿ ರಿಕ್ವೆಸ್ಟ್ ಮಾಡಿ ಹೇಳಿ ಎಲ್ಲ ರೆಡಿ ಮಾಡ್ತೀವಿ. ನೀವು ಯಾವ ಟೈಮಿಗೆ 2 ಸಲ ಹೇಳಿದ್ರೆ ಮಾತ್ರ 15 ದಿವಸ ಟೈಮ್ ಸಿಗುತ್ತೆ, ಫಾರ್ಮೇಶನ್ ಮಾಡಿ ಹಂಚಿ ನಾವು ಮಾಡ್ಬೋದು. ಅದು ಯಾವುದು ತಿಳಿಸಿ, ಇಲ್ಲ ಅಂದ್ರೆ ಮುಂದಿನ ತಿಂಗಳು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಮತ್ತೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂತೀವಿ. ಮುಂದಿನ ತಿಂಗಳು ತಿಪ್ಟೂರಲ್ಲಿ ನಾವು ಸಭೆ ಮಾಡಬೇಕು. ಅವ್ರು ಮಾಡ್ಲಿಕ್ಕೆ ನಮ್ಮ ಗೌರವಾಧ್ಯಕ್ಷರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ತಿಪ್ಟೂರಿಗೆ ಬೆಳಿಗ್ಗೆ 7 ಗಂಟೆ ಟ್ರೈನಿಗೆ ಹೋದ್ರೆ ಅಲ್ಲಿ ಮೀಟಿಂಗ್ ಮುಗಿಸಿ ಮತ್ತೆ ವಾಪಸ್ ನಾವು ಬರ್ಬೋದು. ಅವ್ರು ಒಂದು ಮಾತು ಹೇಳಿದ್ರು, ಸರ್ ಬರೇ ಬಂದು ಮಾತಾಡಕ್ಕೆ ಅಂತ ಹೋದ್ರೆ ಆಗಲ್ಲ, ನೀವು ಜಮೀನ್ ಪರ್ಚೇಸ್ ಮಾಡ್ತೀರಾ ಮಾಡಿ, 1 ಲಕ್ಷ ರೂಪಾಯಿ ಹಣ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಅನೌನ್ಸ್ ಮಾಡಿ. ಅದೇ ರೀತಿ ಕಾರ್ ತಗೊಂತೀವಿ ಅಂತ ಹೇಳ್ತೀರಿ, ಪದೇ ಹೇಳ್ತೀರಿ, ಸುಮ್ಮನೆ ಆಗ್ತಾ ಇದೀರಿ. ನೀವು ಕಾರು ಪರ್ಚೇಸ್ ಮಾಡಿ 25,000 ರೂಪಾಯಿ ಕ್ಯಾಶ್ ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ರಮಣಿ ಮೇಡಮ್ ನವರೇ ಸಂಪೂರ್ಣ ಖರ್ಚನ್ನ ಅವರು ವಹಿಸಿದ್ದಾರೆ. ಅವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದ. ಅವ್ರು ಯಾರು ಕೊಡೋದು ಬೇಡ ಸರ್, ನಾನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವ್ರು ಕೊಡ್ತಾ ಇದ್ದಾರೆ. ಹಿಂಗೆ ನಾವು ಕಾರ್ಯಕ್ರಮನ ಎಲ್ಲೆಲ್ಲಿ ಸದೃಢವಾಗಿದ್ದಾರೆ ಅವರವರ ಜವಾಬ್ದಾರಿ ಕೊಟ್ಟು ನಾವು ಮುಂದೆ ತಳ್ತಾ ಇದೀವಿ. ಒಂದು ವಿಚಾರನ ಹೇಳ್ತೀನಿ, ಹೊಸದಾಗಿ ಈ ಟ್ರಸ್ಟಿಗೆ ಸೇರಿರ್ತಕ್ಕಂಥ ನಮ್ಮ ಸೇರಿದಂತ ಎಲ್ಲ ನಮ್ಮ ಟ್ರಸ್ಟಿಗಳಿಗೆ ಒಂದು ಸನ್ಮಾನ ಇದೆ. 6 ಚೇರನ್ನ ಹಾಕ್ತೀವಿ, ಅವ್ರೆಲ್ಲರಿಗೂ ಒಂದು ಸನ್ಮಾನ ಇದೆ. ಅವರೆಲ್ಲರೂ ರೆಡಿ ಇರಬೇಕು. ಈಗ ನಮ್ಮ